ಇದರಲ್ಲಿ ಏನು ವಿಶೇಷ ಐತಿ ಈಗ ಅಂದರೆ, ಬೇರೆ ಸಂಘದಿಂದ ಬಂದ ಮುನಿ ಮಹಾರಾಜರಿಗೆ ಅವರು ಈ ಸಂಘಕ್ಕೆ ಹೋಗ್ತೀವಿ ಅಂತ ಹೇಳ್ತಾರಲ್ಲಿ, ಅವರಿಗೆ ಏನು ಅವರನ್ನು ಪರೀಕ್ಷೆಯನ್ನು 3 ದಿವಸ ಮಾಡ್ತಾರೆ. ಇಲ್ಲಿ ಶ್ರಾವಕರಲ್ಲ, ಮುನಿಗಳೇ ಮಾಡ್ತಾರೆ. ಈಗ ಮುನಿಗಳ ಸಂಘಕ್ಕೆ ಬಂದ ತಕ್ಷಣ 3 ದಿವಸ ತನಕ ಅವ್ರನ್ನ ವೀಕ್ಷಣೆ ಮಾಡ್ಬೇಕಂತೆ. ಯಾವ ರೀತಿ ಅವರಿಗೆ ಎಲ್ಲ ವ್ಯವಸ್ಥೆ ಕೊಟ್ಟು ಇರೋಕ್ಕೆ, ಮಲಗೋಕ್ಕೆ, ಆಹಾರ, ಶಾಸ್ತ್ರ, ಪ್ರತಿಯೊಂದು ವ್ಯವಸ್ಥೆ ಕೊಟ್ಟು ಎಲ್ಲಿಂದ ಬಂದ್ರಿ ಅಂತ ಎಲ್ಲ ವಿಚಾರ ಮಾಡಿ ಅವರನ್ನು ಬಿಟ್ಕೊಂತಾರೆ. ಆವಾಗ ಏನಾಗ್ತದೆ ಅಂದರೆ 3 ದಿವಸ ಕಳೆದ ನಂತರ ಆಚಾರ್ಯರ ಎದ್ದಿಲ್ಲಿಗೆ ಆ ಸಂಘದಲ್ಲಿ ಇರ್ತಾರಲ್ಲ, ಆಚಾರ್ಯರು ಮಾಡಲ್ಲ, ಅದನ್ನು ಸಂಘದಲ್ಲಿರುವಂಥ ಮುನಿಗಳು ಮಾಡ್ತಾರೆ. ಅವರು ಮಾಡಿ ಏನು ಮಾಡ್ತಾರೆ, ಅದನ್ನು ವಿಮರ್ಶನೆ ಮಾಡ್ತಾರೆ. ಇವರು ಸರಿ ಇದ್ದಾರೋ ಇಲ್ಲೋ, ಅಥವಾ ಯಾವ ರೀತಿ ಇದ್ದಾರೆ, ಇವರು ಏನು ಮಾಡ್ತಾರೆ, ಯಾವ ಟೈಮ್ ಏನು ಮಾಡ್ತಾರೆ, ಅದು ಎಲ್ಲ ಸೇಕರಣೆ ಮಾಡಿ ಇಟ್ಕೊಂಡಿರ್ತಾರೆ ಅವರು 3 ದಿವಸ ತನಕ. ಹೋಗಿ ಆಚಾರ್ಯರಿಗೆ ಹೇಳ್ತಾರೆ, ಇವ್ರು ನಮ್ಮ ಸಂಘಕ್ಕೆ ಸೇರಿಸ್ಕೊಳಕ್ಕೆ ಒಳ್ಳೆಯದಿದ್ದಾರೆ, ಇದ್ರೆ ಸರಿ ಇಲ್ಲ, ಇದರನ್ನು ಹೇಳ್ತಾರೆ. ಈಗ ಇದು ಯಾಕೆ ಹೇಳ್ತೀನಿ ಅಂದರೆ, ನೀವು ಸಹ ಪರೀಕ್ಷೆ ಮಾಡಬೇಕು. ನಮ್ಮನ್ನು ಏನು ಪರೀಕ್ಷೆ ಮಾಡಬೇಕು, ಬಂದು 3 ದಿವಸ ತನಕ ನೀವು ಎಲ್ಲ ವ್ಯವಸ್ಥೆ ಕೊಟ್ಟು ನಮ್ಮನ್ನು ಆಹಾರ, ಊಟ, ಇರೋಕ್ಕೆ ವ್ಯವಸ್ಥೆ ಪ್ರತಿಯೊಂದು ಕೊಡ್ಬೇಕು. ನೀವು ನಮ್ಮ ಆಚರಣೆ ಏನೈತಿ ಸರಿ ಇದೆಯೋ ಇಲ್ಲವೋ ಇದನ್ನು ನೀವು ತಿಳ್ಕೋಬೇಕು. ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳುತ್ತೆ ಏನು ಮಾಡ್ಬೇಕು ನೀವು ಅಂದರೆ, ತಿಳಿದ ಮೇಲೆ ಇವು ಸರಿ ಇದ್ದರೆ ಈ ಚೆನ್ನಾಗಿ ಅವ್ರು ನೋಡ್ಕೊಂತಲೇ ಹೋಗ್ಬಿಡೋದು, ನೋಡೋದು. ಸರಿ ಇಲ್ಲ ಅಂದರೆ ಏನು ಮಾಡಬೇಕು, ನೀವು ಬೇರೆಯವ್ರ ಹತ್ರ ಅವ್ರಿಗೇನು ಸಹಾಯ ಮಾಡಬೇಡಿ ಅಂತ ಹೇಳಬಾರ್ದು. ನಿನ್ನಷ್ಟಕ್ಕೆ ನೀವು ದೂರ ಆಗ್ಬಿಡ್ಬೇಕು. ಮನೆ ಸುಮ್ಮನೆ ಇಟ್ಬಿಡೋದು. ಈಗ ಇಲ್ಲಿ ಅವ್ರ ಹತ್ರ ಅವ್ರ ಸಂಪರ್ಕನೇ ಬಿಟ್ಬಿಡೋದು. ಇವ್ರು ಸರಿ ಇಲ್ಲ, ಮತ್ತು ಯಾತಕ್ಕೆ ನಾವು ಇವ್ರು ಕೂಡಿರೋದು ಮಾಡೋದು ಅಂತ. ಆವಾಗ ಏನಾಗುತ್ತೆ ಅಂದರೆ, ಅವರಿಗೂ ಗೊತ್ತಾಗದೇ ಆಗಲೇ ಇರಲಿ, ನಾವು ಅದರಿಂದ ಆ ದೋಷದಿಂದ ತಪ್ಪಿಸ್ಕೊಂತೀವಲ್ಲ. ಇದು ಇದ್ದರೆ ಅವ್ರು ಮಾಡೋ ದೋಷಕ್ಕೆ ನಾವು ಸಹಾಯಕರಾಗ್ತೀವಲ್ಲ. ಅವ್ರು ಕೆಟ್ಟದ್ದು ಮಾಡಿದ್ರೆ ನಾವು ಸಹಾಯಕರಾಗ್ತೀವಿ, ನಾವು ಕೆಟ್ಟದ್ದು ಮಾಡಿದ್ರೆ ನಿಮಗೆ ಅದು ದೋಷ ಬರುತ್ತಲ್ಲ. ಆದ್ದರಿಂದ ನೀವು ನಿಮ್ಮಷ್ಟಕ್ಕೆ ನೀವು ದೂರ ಆಗ್ಬೋದು. ಬಾಕಿಯರ್ಗೂ ನೀವು ಏನು ಮಾಡ್ಕೊಂಡು ಬೇಡ, ಅವ್ರು ಏನಾದ್ರು ಮಾಡ್ಕೊಂಡು ಹೋಗಿ. ಎಲ್ಲ ಥರದವರು ಇದ್ದಾರೆ ಭೂಮಿ ಮೇಲೆ, ನಿತ್ಯ ದೃಷ್ಟಿಗಳಿದ್ದಾರೆ, ಸಮ್ಯಕ್ ದೃಷ್ಟಿಗಳು ಇದ್ದಾರೆ. ಯಾರನ್ನು ನಾವು ಸರಿ ಮಾಡೋಕ್ಕೆ ನಮ್ಮ ಕೂಡ ಏನೂ ಆಗೋಲ್ಲ. ಅದು ಈ ಕಲಿಕಾಲದಲ್ಲಿ, ಈ ಪಂಚಮ ಕಾಲದಂಕ ಏನು ಮಾಡೋಕ್ಕೂ ಸಾಧ್ಯವೇ ಇಲ್ಲ. ನಮ್ಮ ಮನುಷ್ಯನಾಗ ಒಂದೇ ಹೊಡಿಕೆ ಐತೆ ನನಗೆ, ಬೇರೆ ಏನೂ ಬೇಡ ನಮಗೆ. ಇನ್ನು ಈ ಪರಿವಾರದಿಂದ ನಾವು ದೂರ ಆಗ್ಬೇಕು. ಎಲ್ಲಾದರೂ ಒಂದು ಕಡೆ ಇರಬೇಕು, ಶ್ರದ್ಧೆಕನ ತಗೋಬೇಕು, ನಾ ಸಮಾಧಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದೇ ಭಾವನೆ ನನ್ನ ಆತ್ಮದಲ್ಲಿ ಹೇಳೋದು, ಬೇರೆದ್ದಲ್ಲ. ಈ ರೀತಿ ಹೊಳಿತಾ ಇತ್ತು. ಯಾಕಾಗಿ ಅಂದರೆ ಎಲ್ಲ ಜನ ಕೆಟ್ಟ ರೀತಿಯೇ ನಡ್ಕೊತಾರೆ. ಅವ್ರಿಗೆ ಸರಿ ಮಾಡೋಕ್ಕಾಗಲ್ಲ. ಅವ್ರು ಸರಿ ಮಾಡಿ ಅವ್ರನ್ನ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಕೂಡ. ಆವಾಗ ನಾವು ಯಾಕೆ ಅವ್ರ ಕೂಡ ಸುಮ್ಮನೆ ಇರೋದು, ನಾವೇ ದೂರ ಆಗ್ಬಿಡೋದು. ಎಲ್ಲಾದರೂ ಉತ್ತಮ ಜಾಗಕ್ಕೆ ಹೋಗಿ ಏನಾದರೂ ಹುಟ್ಕೊಂಡು ಮುಂದಿಂದೇನು ನಮಗೆ ಗೊತ್ತಾಗಲ್ಲ ಬಿಡಿಯೋದು. ಕೆಟ್ಟದ್ದು ಮಾಡ್ತೀವೋ ಒಳ್ಳೇದು ಮಾಡ್ತೀವೋ ಅದು ನಮಗೆ ಹೇಳೋಕ್ಕೂ ಬರೋಲ್ಲ. ನಾವು ಈಗಿಂದ ಅದು ಅನ್ಭವಿಸ್ತೀವೋ ಅದು ಅದ್ರಿಗೆ ಹೇಳೋಕ್ಕೆ ಬರೋಲ್ಲ ನಮಗೆ. ಈ ರೀತಿ ಭಾವನೆ ಉದ್ಭವ ಆಗ್ತಾಯಿತ್ತು. ಎಲ್ಲಾದರೂ ಒಂದು ಮಂದಿರ ಇರೋದು, ಆ ಮಂದಿರದಲ್ಲಿ ನಾವು ಇರೋದು, ದರ್ಶನ ಮಾಡೋದು. ಮಂದಿರದ ಪಕ್ಕದಾಗೆ ದಿವಸ ದರ್ಶನ ಭಗವಂತರದ್ದು. ನಮ್ಮ ಕ್ರಿಯೆಗಳು ಎಷ್ಟು ಭಾಳ ಇದ್ದವು. ಹೆಂಗೆ ಅಂದರೆ, ಒಂದು ದಿವಸದಲ್ಲಿ ಎಷ್ಟೆಷ್ಟು ಕ್ರಿಯೆಗಳಾಗ್ತವೆ. 28 ಮೂಲ ಗುಣಗಳಿದಾವಲ್ಲ. ಪಾಂಚ ಸಮಿತಿ, ಪಾಂಚರಥ, ಹಿರಿಯಾಸ್ವರ ಸಮಿತಿ, ಬಾಬು. ಅವು ಯಾವ ಟೈಮಿಗೆ ನಾವು ಹೇಳ್ಬೇಕು, ಯಾವ ಟೈಮಿಗೆ ಏನು ಮಾಡಬೇಕು, ಯಾವ ಟೈಮಿಗೆ ನಾವು ಸ್ವಾಧ್ಯಾಯ ಮಾಡಬೇಕು, ಯಾವ ಟೈಮಿಗೆ ನಾವು ಪ್ರತಿಕ್ರಮಣ ಮಾಡಬೇಕು, ಯಾವ ಟೈಮಿಗೆ ನಾವು ಭಕ್ತಿ ಮಾಡಬೇಕು, ಯಾವ ವಂದನೆ ಮಾಡಬೇಕು,
ಚತುರ್ದಿಕ್ ವಂದನ ಯಾವಾಗ ಮಾಡಬೇಕು ಅದು ಅಷ್ಟು ಕ್ರಿಯೆಗಳು ನಮ್ಮ ಕೂಡಿದೆ. ಅದನ್ನು ನಾವು ಪಾಲನೆ ಮಾಡ್ತಾ ಇರೋದು ಒಂದೇ ನಮ್ಮ ಕರ್ತವ್ಯ. ಅದ್ರ ಮಾಡ್ದೇ ನಾನೇ ದೊಡ್ಡ ಎಲ್ಲ ಇದು ಜ್ಞಾನ ಐತೆ ನನಗೆ ಅಂತೇಳಿ ನಾವು ಹೇಳ್ತಾ ಹೋದರೆ ನಾವು ಫೇಲ್ ಆಗ್ತೀವಿ. ಅದ್ರದ್ದೇನು ನಡೆಸಲ್ಲ, ನಾವು ನಡೆಸ್ದೇ ನಾವು ಹೇಳಬಾರ್ದು. ಅದಕ್ಕಾಗಿ ನಾವು ಬಾಕಿದೇನು ಯೋಚನೆ ಮಾಡಲ್ಲ. ನಾನು 3 ಗಂಟೆಗೆ ಎದ್ದ ಮೇಲೆ ಸಾಮಾಯಿಕ ಪಠ ಫಸ್ಟ್ ಅದು 33 ಶ್ಲೋಕ ಐತೆ. ಅದನ್ನು ಅಲ್ಲಿ ಕೆಲವಷ್ಟು ಕಂಠಸ್ಥ ಆಗಿವೆ, ಕೆಲವು ಆಗಲ್ಲ. ಆಮೇಲೆ ಪ್ರತಿಕ್ರಮಣ, ಆಮೇಲೆ ಸ್ವಯಂಭೂ ಸ್ತೋತ್ರ, ಆಮೇಲೆ ಬಾರಭವನ, ಇಷ್ಟನ್ನು ಹೇಳಿ ನಾನು ಮುಂದೆ ಆವಾಗ ನಾವು ಒಟ್ಟು ಸೇರಿ ಕಡೆಗೆ ಭಕ್ತಿ ಮಾಡೋದು. ಇದನ್ನು ಮಾಡಿದ್ಮೇಲೆ ಆವತ್ತು ನಮ್ಮ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಇವತ್ತೇನೋ ನಾ ಬಿಟ್ಟು ಹಾಕಿದೆ, ಇವತ್ತೇನೋ ತಪ್ಪು ಮಾಡಿದೆ, ಎಂಥದ್ದು ತಪ್ಪು ಹೋಯ್ತು ನಮ್ಮದು, ಎಂಥದ್ದು ಮರೆತು ಹೋಯ್ತು, ಈ ಥರ ಭಾವನೆ ಬರುತ್ತೆ. ಅದು ಭಾವನೆ ಬಾರತಿ ಇರೋದಕ್ಕೆ ನಾವು ಈ ಪ್ರಯತ್ನ ಮಾಡಬೇಕು. ನಿತ್ಯ ಕ್ರಿಯೆಗಳನ್ನು ನಾವು ಮಾಡಬೇಕು. ನಿತ್ಯ ಕ್ರಿಯೆ ಮಾಡಿದ್ಮೇಲೆ ನಾವು ಮುಂದೇನಾಗುತ್ತೆ, ನಮ್ಮ ಶಕ್ತಿ ಇದ್ದಷ್ಟು. ಈಗ ನಮ್ಮ ಶಕ್ತಿ ಮೀರಿ ನಾವು ಮಾಡೋಕ್ಕೇನು ಆಗಲ್ಲ. ನಮ್ಮ ಕೂಡಿ ಪ್ರಾಯ ಇದ್ದರೆ ಮತ್ತು ಅವರು ಬೇಕಾದಂಗೂ ಮಾಡ್ತಾರೆ. ಅದೇ ಈಗ ಹೆಚ್ಚಿಗೆ ಏಕಾಂಗಿ ಆಗಿರಬಾರ್ದು, ಮತ್ತು ಏಕಾಂಗಿಯಾಗಿ ಇರೋರು ಯಾರು ಮುನಿಗಳು ಇರ್ಬೋದು ಅಂತೇಳಿ ಅದರದ್ದೇ ಬಂದಿದ್ದೀಗ. ಇಬ್ಬರು ಇರಬೇಕು, ಇಲ್ಲ 3 ಜನ ಇರಬೇಕು, 4-5 ಜನ, 3 ಜನ ಇದ್ದರೆ ಸಂಘ ಆದತ್ತೆ, ಮತ್ತು ಅದೆಲ್ಲ 7 ಜನ ಇದ್ದರೆ ಗಚ್ಚ ಆದತ್ತೆ. ಇದೆಲ್ಲ ಅದರಲ್ಲಿ ಬರೆದರೆ ಅದನ್ನೆಲ್ಲ ಓದೋದು. ನಮ್ಮ ಕೈಲಿ ಆಗಿದ್ರೆ ನಡೆಸೋದು, ಆಗದಿದ್ದರೆ ಸುಮ್ಮನೆ ಇದ್ಬಿಡೋದು. ನಮ್ಮದನ್ನೇ ನಾವು ನೋಡ್ಕೊಳ್ಳೋದು. ನಿತ್ಯ ಕ್ರಿಯೆಗಳಿದಾವಲ್ಲ, ಈ ಪ್ರತಿಕ್ರಮಣ ಟೈಮ್ ಬಂತು ನಮ್ಮದು ಮಧ್ಯಾಹ್ನ ಮೇಲೆ. ದಿವಸಕ್ಕೆ 2 ಸಲ ಪ್ರತಿಕ್ರಮಣ, ಬೆಳಿಗ್ಗೆ ಸಂಜೆ. ಮತ್ತು ಬೆಳಿಗ್ಗೆ ಸಂಜೆ ಭಕ್ತಿ, ಆಚಾರ್ಯ ವಂದನ ಭಕ್ತಿ ಮಾಡೋದು, ದೇವವಂದನ, ಆಚಾರ್ಯ ವಂದನ. ಮತ್ತು ಮಧ್ಯದಲ್ಲಿ ಸ್ವಾಧ್ಯಾಯ, ಏನಾದರೂ ಸ್ವಲ್ಪ ಶಾಸ್ತ್ರ ಓದೋದು. ಮತ್ತು ಬ್ಯಾಕಿದೇನು ನಾವು ಮಾಡೋಕ್ಕಾಗಲ್ಲ ನಮ್ಮ ಈಗ. ಈ ಶಾಸ್ತ್ರ ಇಲ್ಲಿ ಸಿಕ್ಕಿದು ನಿಮ್ಮ ಪದ್ಮಪುರಾಣ 3ನೇ ಭಾಗವನ್ನು ಪೂರ್ತಿ ಓದಿದೆ. ಮುಂಚೆ ಪ್ರಶ್ನೋತ್ತರ ಮಾಲೆ ಇತ್ತು ಈ ಪಾಠಶಾಲೆಗೆ. ಅದೊಂದು 200 ಚಿಲ್ಲರೆ ಪ್ರಶ್ನೆಗಳು, ಅದಕ್ಕೆ ಉತ್ತರ, ಅದನ್ನೊಂದು ಓದಿದೆ. ಈಗ ಇದು ನೋಡ್ತೀನಿ ಕಡೆಗೆ ಸಿಗ್ತಿದ್ದು. ಇಲ್ಲದ್ರೆ ಇಷ್ಟೊತ್ತಿಗೆ ಇದನ್ನೇ ಪೂರೈಸ್ಕೊಂತಿದ್ದೆ, ಅವನ್ನೇ ಕಡಿಮೆ ಮಾಡ್ತೀವಿ. ಹೀಗಾಗಿ ಮೂಲಾಚಾರ ಅಂದರೆ ಮುನಿಗಳು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಓಡಾಡಬೇಕು, ಎಲ್ಲಿ ಇರಬೇಕು, ಹ್ಯಾಂಗೆ ಇರಬೇಕು, ಅವ್ರು ಏನು ಮಾಡಬೇಕು, ಅವ್ರು ಏನೇನು ಮಾಡ್ತಾರೆ, ಅದಷ್ಟು ಕ್ರಿಯೆಗಳನ್ನು ಇದರಲ್ಲಿ ಕೊಡ್ತಾರೆ ಮೂಲಾಚಾರ. ಅದನ್ನು ಒಟ್ಟಕ್ಕೆ ಆಚಾರ್ಯರು ಬರುತ್ತೆ. ಅದು ಏನು ಗಣಧರ ಲೆಕ್ಕದಾಗ ಬರ್ತಾರೆ ಅವರು ಅಷ್ಟೇ. ಅದನ್ನು ನಾವು ಧ್ಯಾನ ಮಾಡೋದು. ಮತ್ತು ಜಾಸ್ತಿ ಹೋದರೂ ಏನಾಗುತ್ತೆ, ಅದು ಅರ್ಧ ಮರ್ತೋಗುತ್ತೆ, ಅರ್ಧ ಸಿಗ್ತದೆ ನಮ್ಗೆ. ಪೂರ್ತಿ ನಮ್ಗೆ ಕೂಡಿರಲ್ಲ. ಒಂದು ಸ್ವಲ್ಪ ಓದೋದು, ಸ್ವಲ್ಪ ಧ್ಯಾನ ಮಾಡೋದು, ಇದು ಸರಿ ಐತೋ ಇಲ್ಲೋ, ಏನು ಮಾಡಿದವು, ಎಲ್ಲಿ ತಪ್ಪದವ ನಾವು, ಅದನ್ನು ನಾವು ತಿಳ್ಕೊಳಕ್ಕಾಗತ್ತೆ ಅಷ್ಟೇ ಮೂಲಾಚಾರದಲ್ಲಿ. ಆ ತಪ್ಪದ್ದನ್ನು ತಿದ್ದುಪಡಿ ಮಾಡ್ಕೊಳಕ್ಕಾಗತ್ತೆ. ತಪ್ಪದೆ ಇದ್ದರೆ ಸರಿಯಾಗಿರುತ್ತೆ ಈ ರೀತಿಯಲ್ಲಿ. ಹಾಗಾಗಿ ಏನಾದರೂ ಮಾಡಿ ಇವತ್ತಿನ ಚಾತುರ್ಮಾಸ ಒಂದು ಕಳೆದು ಎಲ್ಲರೂ ಒಂದು ಕಡೆ ಸ್ಟಾಪ್. ಮುಂದೆ ನಾವು ವಿಹಾರ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ನಮ್ಮ ಕೂಡಿ ಜನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಒಬ್ಬನೇ ವಿಹಾರ ಮಾಡೋಕ್ಕಾಗಲ್ಲ. ಒಂದು ಕಡೆ ಇರೋದು, ಭಗವಂತ ಧ್ಯಾನ ಮಾಡೋದು, ದರ್ಶನ ಮಾಡೋದು, ನಿತ್ಯ ಕ್ರಿಯೆಗಳಿದಾವಲ್ಲ. 28 ಮೂರು ಪಾಂಚ ಸಂಖ್ಯೆ ಪಾಂಚು ಇವೆಲ್ಲ ಇದಾವಲ್ಲ. 6 ಷಡವಾರ್ಷಿಕ ಕ್ರಿಯೆಗಳು, 7 ಉಪಸಮಕ್ಯ ಕ್ರಿಯೆಗಳು, ಅವೆಲ್ಲ ಇದಾವಲ್ಲ. ಅವೆಲ್ಲ ನಾವು ಮಾಡ್ತಾ ಇರೋದು. ಅವು ಅಷ್ಟು ನಮಗೆ ಜ್ಞಾನದಲ್ಲಿ ಬಂದ್ಬಿಡ್ತದೆ. ಬಾಕಿಯವು ಬರೋಲ್ಲ. ಯಾಕೆ ಬರೋಲ್ಲ ಅಂದರೆ ಅವು ಬಾಕಿ ಕಂಠಸ್ಥ ಮಾಡೋಕ್ಕೆ ಈ ಶಿಫ್ಟ್ ಪುಸ್ತಕ ಎಲ್ಲ ಕಂಠಸ್ಥ ಮಾಡೋಕ್ಕೆ ಎಲ್ಲ ಆಗುತ್ತೆ.
ಆಗಲ್ಲ ಅದು. ಹಾಂ, ಅದು ಮುಂಚಿನ ಕಾಲದಲ್ಲಾದ್ರೆ ಸ್ವಲ್ಪ ಅದು ಅನುಭವ ಆಗಿತ್ತು. ಈಗ ವಯಸ್ಸಾದಮೇಲೆ ಜ್ಞಾನ ಶಕ್ತಿ ಕಡಿಮೆ ಆಗ್ಬಿಡ್ತೈತೆ ನಮಗೆ. ನಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಷ್ಟೇ. ಆ ಜ್ಞಾನ ಶಕ್ತಿ ಏನು ಮಾಡ್ಬೇಕು, ನಾವು ಪ್ರಯತ್ನ ಪಡೋದು ಇಷ್ಟೇ. ಏನಾದರೂ ಅಧ್ಯಯನ ಮಾಡೋದು, ಸ್ವಲ್ಪ ಅರ್ಥ ಯಾವುದಾದ್ರು ತಪ್ಪುದಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದು ಇರೋದು. ಯಾಕೆಂದರೆ ನಾವು ಇಲ್ಲಿ ಬಂದು ಭಾಳ ದಿವಸ ಆಯ್ತು, ಅದಕ್ಕಾಗಿ ಇವರಿಗೇನು ತೊಂದರೆ ಆಗ್ತೈತೇನೋ ಅಂತ ಈ ಭಾವನೆಯಲ್ಲಿ ನಾವು ಹೇಳೋದು. ಏಕೆಂದರೆ ನಮ್ಮಲ್ಲಿ ಶ್ರಾವಕರಿಗೆ ತೊಂದರೆ ಆಗಬಾರ್ದಲ್ಲ. ಇಲ್ಲೇ ಊಟ ಸಿಗ್ತೈತೆ ಅಂತ ಹೇಳಿ ಕುತ್ಕೊಬಿಟ್ರು ಅಂತ ಯಾರು ಹೇಳಬಾರ್ದು. ಆ ಉದ್ದೇಶಕ್ಕೆ ನಾವು ವಿಚಾರ ಮಾಡೋಣ ಅಂತ ಹೇಳೋದು ಬಿಟ್ಟರೆ ಮತ್ತೇನು ನಮ್ಗೆ ಎಲ್ಲಿ ಹೋಗೋದು ಒಂದೇ, ಎಲ್ಲಿದ್ದರೂ ಒಂದೇ. ಇಲ್ಲಿ ಇದ್ದರೂ ಒಂದೇ, ಮತ್ತೊಂದು ಕಡೆ ಹೋದ್ರು ಒಂದೇ. ಏನಿದು ದೇವೇಂದ್ರ ಹೊಳಿಗೆಳೆಯನೇ ಅಂತ ಅವನಿಗೆ ಒಂಥರ ಖುಷಿ ಆಗ್ತದೆ. ಈಗಂತ ನಾವು ನೋಡ್ತೀರಿ, ಸೀದಾ ನಾವು ಒಡ್ಡೋಲ್ಗಕ್ಕೆ ಬರ್ತೀನಿ ಈಗ, ಆವಾಗ ಬಂದು ನೋಡಿ ನನ್ನ ಅಂದ. ಸೀದಾ ಹೋದ, ಸ್ನಾನ ಮಾಡ್ದ, ಊಟ ತಿಂಡಿ ಎಲ್ಲ ಪೂರೈಸ್ದ, ರಾಜ ಡ್ರೆಸ್ಸು ಹಾಕ್ಕೊಂಡು, ಚಕ್ರವರ್ತಿ ಡ್ರೆಸ್ಸಪ್ಪ, ಏನೇನು ಬೇಕೋ ಎಲ್ಲ ಹಾಕ್ಕೊಂಡ ಬಂದು ಸಿಂಹಾಸನ ಕುತ್ಕೊಂಡು ಇವ್ರಿಗೆ ಕರೆದ. ಬರೀ ಈಗ ಹೆಂಗಿದೆ ನೋಡಿ ನಾನು ಅಂದ. ಅವರು ತಲೆ ಕೆಳಗೆ ಹಾಕಿಬಿಟ್ರು. ಏನು ಅಂತ, ಆಗ ನನಗೆ ಇಲ್ಲ ನೀವು ಏನು, ಹಾಗೆ ಗ್ಲಾಸಿನ ಪಾತ್ರದಲ್ಲಿ ನೀರು ತರಿಸ್ರವರು. ಇದಕ್ಕೆ ಉಗುಳಿ ಅಂದ ಎಂಜಲನ್ನು. ಆ ಎಂಜಲು ಉಗುಳಿದ ಮೇಲೆ ಇಂಚಿ ಕ್ರಿಮಿ ಇದೆ, ಹುಳು ಬಂದ್ಬಿಟ್ಟು ನೋಡಿ. ಇದೇ ಆಗ ನನಗೆ ಇಲ್ಲ ನೀವು ಆಗಳ ಇದೆಲ್ಲ ಇರಲಾಗ ಅಂತ. ಚಕ್ರವರ್ತಿಗಳಾಗಲಿ ಯಾರೇ ಆಗಲಿ, ಅವ್ರು ಮಹಾನ್ ಪುರುಷರಿರ್ತಾರಲ್ಲ, ಅವ್ರು ಭಾಳ ಅದರಲ್ಲಿ ಧೈರ್ಯ ಇರ್ತೈತಿ, ಹೆದರಲ್ಲ ಅವರು, ಎಲ್ಲದಕ್ಕೂ ರೆಡಿ ಇರ್ತಾರೆ. ಛೇ ಇದೆಯಾ ಅಂಥದ್ದು ಇದು ಅಂದ. ಸೀದಾ ಬಿಟ್ಟ, ಮಗನ ಕರೆದ, ಸಿಂಹಾಸನ ಕುಂಡಿಸ್ಲ, ತನ್ನ ಕಿರೀಟ ಒಡವೆ ಎಲ್ಲ ಹಾಕಿದ ಅವನಿಗೆ. ನೀನು ಮುಂದೆ ರಾಜ್ಯವರ ನಡೆಸು ಅಂದ. ಸೀದಾ ಹೋದ, ಮನೆಗಳ ಹತ್ರ ದೀಕ್ಷೆ ತಗೊಂಡು ಸನತ್ ಕುಮಾರ್ ಮುನಿ ಆಗ್ಬಿಟ್ಟು. ಮುನಿಯಾಗಿ ಯಾವ ರೀತಿ ತಪಸ್ಸು ಮಾಡಿದಾನಮ್ಮ ಅಂದರೆ, ನಿರ್ವಿ ಚಿಕಿತ್ಸಾಂಗ ಅಂದರೆ ಏನೂ ಅವ್ರಿಗೆ ಚಿಕಿತ್ಸೆ ಮಾಡೋದಿಲ್ಲ. ಔಷಧಿ ಆಹಾರವನ್ನು ಬಿಟ್ಟು ಮತ್ತು ಏನೇನೇನೇನೂ ಇಲ್ಲ, ವೈರುತ್ಯ ಮತ್ತೊಂದು ಮುಗಿದೊಂದು ಏನೂ ಇಲ್ಲ ಅವನಿಗೆ. ಆ ರೀತಿಯಲ್ಲಿದ್ದ. ಮತ್ತೊಂದು ದಿವಸ ಅದೇ ದೇವೇಂದ್ರ ಏನಂದ, ನಿರ್ವಿ ಚಿಕಿತ್ಸೆ ಅಂಗದಲ್ಲಿ ಸನತ್ ಕುಮಾರ್ ಮುನಿಗಳು ಅಂತ. ಅರೆ ನಾವು ಹಾಗೆ ನೋಡ್ಕೊಡ್ಕೊಂಡು ಮತ್ತೆ 2 ಜನ ದೇವತೆಗಳು ಹೊರಟರು. ಆವಾಗ ಹೊರಟು ಬಂದರು. ಬಂದು ನೋಡ್ತಾರೆ, ಇವನಿಗೆ ಕುಷ್ಠರೋಗ ಆಗಿ ಏನು ಭಾಳ ಇದಾಗೈತಿ, ಮೈಯೆಲ್ಲ ಹುಣ್ಣ, ಅದು ಇವು ಎಲ್ಲ ಹರಿತೇ ಐತಿ. ಅದನ್ನ ಏನೂ ಮಾಡಲ್ಲ, ಒರೆಸೋದು ಇಲ್ಲ, ನೊಣ ಕೊಟ್ಟು ಹರಿಯಲ್ಲ. ಆ ರೀತಿ ಇದೆ ಅವ. ಆ ಥರದಲ್ಲಿ ಮತ್ತು ಧ್ಯಾನದಲ್ಲೇ ಇದ್ದಾನೆ, ಧ್ಯಾನ ತಪಸ್ಸು ಮಾಡ್ತಾ ಇದ್ದಾನೆ. ಇವರಿಗೆ ನೋಡಿದ್ರ, ಇವರು ಅವ್ನು ಪರೀಕ್ಷೆ ಮಾಡಬೇಕು ಅಂತ, ನಾವು ರೋಗಕ್ಕೆ ಔಷಧಿ ಕೊಡ್ತೀವಿ, ಆ ರೋಗಕ್ಕೆ ಔಷಧಿ ಕೊಡ್ತೀವಿ, ಈ ರೋಗಕ್ಕೆ ಔಷಧಿ ಕೊಡ್ತೀವಿ, ಎಲ್ಲ ಗೊತ್ತೈತೆ ನಮಗೆ ಅಂತ ಎಲ್ಲ ಅಲ್ಲಿ ಓಡಾಡ್ತಾರೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವರು, ಯಾವ ರೋಗ ಬೇಕೋ ಹೇಳಿ ನಾವು ಔಷಧಿ ಕೊಡ್ತೀವಿ. ಇವರಷ್ಟೊತ್ತಿಗೆ ಧ್ಯಾನ ಪೂರೈಸ್ತು. ಅವ್ರಿಗೆ ಕರೆದ, ನೀ ಯಾವ್ಯಾವ ರೋಗಕ್ಕೆ ಔಷಧಿ ಕೊಡ್ತೀರಿ? ಎಲ್ಲ ರೋಗಕ್ಕೂ ಔಷಧಿ ಕೊಡ್ತೀವಿ. ಹಾಗಾದರೆ ಎಲ್ಲ ರೋಗಕ್ಕೆ ಔಷಧಿ ಕೊಡೋದಾದರೆ ನನಗೆ 3 ರೋಗ ಇದೆ. ಆ 3 ರೋಗಕ್ಕೆ ಔಷಧಿ ನಿಮ್ಮ ಕೂಡ ಐತೋ ಅಂತ. ಯಾವುವು? ಜನ್ಮ, ಜರ, ಮೃತ್ಯು. ಜನ್ಮ ಅಂದರೆ ಹುಟ್ಟೋದು, ಜರ ಅಂದರೆ ಮುದುಕರು ವಯಸ್ಸಾಗೋದು, ಮೃತ್ಯು ಅಂದರೆ ಸಾಯೋದು. ಇದಕ್ಕೇನಾದರೂ ಔಷಧಿ ಇದ್ದರೆ ಹೇಳಿ, ಅಡ್ಡಿಲ್ಲ, ಬಾಕಿದು ನಮಗೆ ಬೇಡ ನಮಗೆ ಅಂತ. ಅದಕ್ಕೆ ಔಷಧಿ ನಮ್ಗೆ ಕೊಡಿಲ್ಲ ಅಂದರು ದೇವತೆಗಳು. ಆವಾಗ ಮತ್ತೆ ಅವನಿಗೆ ಅವ್ರು ಪ್ರತ್ಯಕ್ಷ ಆಗಿ, ಅವ್ರು ವೇಷಧಾರಿಯಾಗಿದ್ದರಲ್ಲ, ಪ್ರತ್ಯಕ್ಷ ಆಗಿ ನಮಸ್ತೆ ಮಾಡಿ ಅವನಿಗೆ ಸ್ವರ್ಗಕ್ಕೆ ಹೋದರು ಅವರು. ಹೀಗಾಗಿ ಅವ್ರು ಆವತ್ತೇ ಅವ ಅದೇ ಅವರಿಗೆ ಪ್ರತ್ಯಕ್ಷ ತೋರಿಸ್ದ. ನೋಡಿ ಈಗ ಅಂದ, ತಾನೇ ಉಗುಳ್ದ ಅದಕ್ಕೆ, ತನ್ನ ಅಂಗೈಗೆ ಪೂರ್ತಿ ದೇಹಕ್ಕೆ ಹಚ್ಚಿಬಿಟ್ಟ.
ಒಂದು ಚೂರು ರೋಗ ಇಲ್ಲ ಅವನಿಗೆ ಔಷಧಿ ವೃದ್ಧಿ ಆಗೈತೆ. ಅವನಿಗೆ ಮಲೌಷಧಿ ವೃದ್ಧಿ, ಜಲೌಷಧಿ ವೃದ್ಧಿ ಎಲ್ಲ ಔಷಧಿ ವೃದ್ಧಿ ಆಗೈತೆ. ಆದ್ದರಿಂದ ಅವನ ರೋಗನೇ ಇಲ್ಲ. ಚಕ್ರವರ್ತಿ ಮುನಿಯಾಗಿದ್ದಾನೆ, ರೋಗ ಇಲ್ಲದೆ ಕೊನೆಗೆ ಅವ ಸುಖವಾಗಿ ಹೋಗ್ಬಿಟ್ಟ. ಹಾಗಾಗಿ ಪ್ರತಿಯೊಂದು ಅಷ್ಟೇ. ದೇವತೆಗಳು ಎಷ್ಟು ಜನ ಇದ್ದಾರೆ, ಇಲ್ಲೂ ಇದ್ದಾರೆ. ಈಗ ಗಂಟೆ ದೇವತೆಗಳಿದಾರಲ್ಲ, ಅವರು ಒಂದು ಚೂಜಿ ಮನೆ ಜಾಗ ಬಿಡ್ಡ ಭೂಮಿ ಮೇಲೆ, ಅಷ್ಟು ದೇವಂತರು ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಅವ್ರ ಕೆಲಸ ಓಡಾಡ್ತಾರೆ, ಇರ್ತಾರೆ ಅಷ್ಟೇ. ಅವ್ರಿಗಿನ್ನ ನಮ್ಮ ಆಹಾರ ಬೇಡ, ಅವರಿಗೆ ನಿಮ್ಮ ಆಹಾರವೂ ಬೇಡ, ಯಾರ್ದು ಬೇಡ. ಅವರಿಗೆ ಕಂಠದಲ್ಲಿ ಅಮೃತ ಇರುತ್ತೆ, ಯಾವಾಗ ಹುಸುವಾಗುತ್ತೆ ಆವಾಗ ಬರುತ್ತೆ. ಅವ್ರ ಮುನಿಗಳಿಗೆ ಆಹಾರ ಕೊಡೋಕ್ಕೂ ಬರೋಲ್ಲ. ಯಾವಾಗ ಆಹಾರ ಕೊಡೋ ಟೈಮ್ನಾಗೆ ಅವರಿಗೆ ಇಚ್ಛೆ ಆಗ್ಬಿಟ್ರೆ ಅವ್ರು ಊಟ ಮಾಡಿಬಿಡ್ತಾರೆ. ಆವಾಗ ಆಹಾರ ಕೊಡೋದು ಹೆಂಗೆ ಅವರು? ಹಾಗಾಗಿ ಅವ್ರಿಗೆ ಮತ್ತು ರಾತ್ರಿಯಲ್ಲೂ ಆರುತ್ತೆ ಅವ್ರಿಗೆ, ರಾತ್ರಿ ಹೋಗೋದು ಇಲ್ಲ ಅವರಿಗೆ, ಯಾವಾಗ ಬೇಕಾದ್ರೂ ಆಹಾರ ತಗೊಂತಾರೆ ದೇವತೆಗಳು. ಹಾಗಾಗಿ ಅವ್ರು ಕೂಡ ದೇವತೆಗಳಿಗೆ ಆಹಾರ ತಗೊಳಲ್ಲ, ಸಂಯಮ ಇಲ್ಲ ಅವ್ರ ಕೂಡ. ಹಾಗಾಗಿ ಯಾರಿಗೆ ನಮ್ಮ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮುನಿಗಳಿಗೆ 12 ವರ್ಷ ತನಕ ನೋಡಿ ಮೋಸ ಮಾಡಿ ದೇವತೆಗಳ ಆಹಾರ ಕೊಟ್ಟಿದ್ದಾರೆ ಶ್ರಾವಣ ಬೆಳಗೊಳದಾಗ. ಇಲ್ಲಿ ಬರಗಾಲ ಬಂತು ಉತ್ತರದಾಗೆ. ಆವಾಗ ಭದ್ರಭಾವ ಆಚಾರ್ಯರು ನಾವು ದಕ್ಷಿಣ ಕಡೆ ಹೋಗೋಣ ಅಂತ ಹೊರಟು ಬಂದುಬಿಟ್ರು. ಅವ್ರು ಸುಮಾರು ದೊಡ್ಡ ಸಂಘ, ಅದು ಒಂದು 14-15 ಸಾವಿರ ಜನ ಅವ್ರು ಕೂಡ ಬಂದರು. ಬಾಕಿಯವರೆಲ್ಲ ಅಲ್ಲೇ ಉಳ್ಕೊಂಡ್ರು. ಅಲ್ಲೇ ಉಳ್ಕೊಂಡ್ರೆ ಇವರಾದರು, ಯಾರು ಸೇರ್ಕೊಂಡ್ರು. ಅವ್ರಿಗೆ ಎಲ್ಲರಿಗೂ ಭ್ರಷ್ಟರಾಗ್ಬಿಟ್ರು ಬರಗಾಲ ಬಂದ್ಕೊಟ್ಟು. ಇವ್ರು ಏನು ಮಾಡಿದ್ರು, ಬಂದು ಶ್ರಾವಣ ಬೆಳಗೊಳದಾಗಿದ್ದರು. ಆವಾಗ ಭದ್ರವಾಚಾರ್ಯರಿಗೆ ನಮಗೆ ಯಾವ ಶಕ್ತಿ ಇತ್ತು ಅಂತ ಅವರಿಗೆ ಯಾವುದೇ ಜ್ಞಾನ ಇತ್ತು ಗೊತ್ತಾಗ್ಬಿಡ್ತು. ಕೂಡಲೇ ನಾ ಇನ್ನು ಸದ್ಯಕ್ಕಂತಾಗ್ಬಿಟ್ರು ಭದ್ರವಾಚಾರ್ಯರು. ಆವಾಗ ಅವ್ರ ಸೇವೆಗಾಗಿ ಯಾರು ಚಂದ್ರಗುಪ್ತ ಮುನಿ ಆಗದಾಗ ರಾಜ ಆಗಿದ್ದ, ಇಲ್ಲಿ ಹೊರಟೋಗ್ಬೇಕಾರೆ ಅದು ಮುನಿ ದೀಕ್ಷೆ ತಗೊಂಡು ಅವ್ರು ಸೇವೆ ಮಾಡೋಕೆ ಹಾಕ್ಕೊಂಡ. ಉಳಿದ ಸಂಘ ಎಲ್ಲ ಮಾಡಿದ್ರು. ಅಲ್ಲಿ ಏನು ಸಮಾಜ ಇಲ್ಲ, ಏನಿಲ್ಲ, ನೀವು ಹೋಗಿ ಎಲ್ಲ ತಮಿಳುನಾಡು ಕೇರಳ ಆ ಕಡೆ ಹೋಗಿ ಅಂತ ಎಲ್ಲ ಕಳಿಸ್ಬಿಟ್ರು ದಕ್ಷಿಣ ಕಡೆಗೆ. ಹೋಗಿ 12 ವರ್ಷ ತನಕ ಇವರಿಗೆ ಆಹಾರ ಕೊಟ್ಟಿದ್ರು. ಇವರು 4-5-6 ಜನ ಮುನಿಗಳಿದ್ದರೆ ಏನಾದರೂ ಒಂದು 10 ಜನ ಇದ್ದರು. ಅವರಿಗೆಲ್ಲ ಇವ್ರು ಕೊಟ್ಟಿದ್ದಾರೆ. ಹ್ಯಾಂಗೆ ಕೊಟ್ಟಿದ್ದಾರೆ, ಇವರು ಆಹಾರಕ್ಕಂತ ಹೋದ್ರೆ ಸರಿ, ಅಲ್ಲಿ ದೊಡ್ಡ ನಗರನೇ ಮಾಡಿದ್ದಾರೆ, ಹೀಗೆ ಪೇಟೆನೇ. ಎಲ್ಲರೂ ಪಡಿದಾನ ಮಾಡ್ತಾರೆ. ಯಾರ್ಯಾರ ಮನೆಗೆ ಹೋದರೂ ಅಲ್ಲಿ ಆಹಾರ ಕೊಟ್ಟು ಕಳಿಸ್ತಾರೆ. ಈ ಥರ ಇರುತ್ತೆ. ಗೊತ್ತೇ ಇಲ್ಲ ಇವನಿಗೆ ಇವು ದೇವತೆಗಳು ಹಿಂಗೆ ಮೋಸ ಮಾಡ್ಯಾರೆ ಅಂತ. ವಾಪಸ್ ಅಲ್ಲೆಲ್ಲ 12 ವರ್ಷ ಕಳೀತು. ಇನ್ನು ನಾವು ಉತ್ತರ ಕಡೆ ಹೋಗೋಣ ಅಂತ ಎಲ್ಲ ವಾಪಸ್ ಬಂದರು ಅಲ್ಲಿಗೆ. ಇನ್ನು ಏನಾಗೈತೆ ನೋಡ್ಕೊಂಡು ಹೋಗೋಣ ಅಂತ ಕಂಡು ಹೋಗ್ಬೋದು. ಬಂದಾಗ ನೋಡೋ ತನಕ ಇವ್ರ ಸಮಾಧಿ ಆಗಿತ್ತು. ಯಾರ್ದು? ಭದ್ರವಾಚಾರ್ಯದ್ದು. ಚಂದ್ರಗುಪ್ತ ಒಬ್ಬರೇ ಇದ್ದರು, ಮತ್ತು ಅವ್ನು ಕೂಡಿದ್ದರೆಲ್ಲ ಇದ್ದರು. ಅಲ್ಲ, ಇಲ್ಲಿ ಏನು ಮಾಡ್ಕೊಂಡಿದ್ದೀರಿ, ಏನು ಸಮಾಜ ಇತ್ತು, ನಿಮಗೇನು ಆಹಾರ ಸಿಗ್ತಾ ಇತ್ತು ಇಲ್ಲೋ, ಏನು ಭಾಳ ಕಷ್ಟ, ಏನು ತೊಂದರೆ ಆಗಿತ್ತು ಏನು ಎಲ್ಲ ಕೇಳಿ. ಏನು ತೊಂದರೆ ಇಲ್ಲ, ಇಲ್ಲಿ ಬೇಕಾದಷ್ಟು ಐತೆ, ಇದ್ದು ಅನುಕೂಲ ಐತೆ ಎಲ್ಲ. ಅಂದರು. ಹಂಗಾಗಿ ನೀವು ಇವರು 14 ಸಾವಿರ ಜನ ಮನಿಗಳಿದ್ರಲ್ಲ, ಐಲಕರು ಕ್ಷುಲ್ಲಕರು ಮನಿಗಳು ಎಲ್ಲ ಸೇರಿ ವಿಶಾಖಾಚಾರ್ಯರು ಅಂತ ಆಚಾರ್ಯರು ಇದ್ದರು ಒಬ್ಬರು. ಅವರಿಗೆ ಅವರು ಬೆಳಿಗ್ಗೆ ಎಲ್ಲ ಆಹಾರಕ್ಕೆ ಹೋದರು. ಅದಾದ್ಮೇಲೆ ಆಹಾರಕ್ಕೆ ಹೋದ್ರೆ ನೋಡಿದ್ರೆ ಎಲ್ಲಿ ನೋಡ್ರಿ ಪಡ್ಗನ ಮಾಡೋಕ್ಕೆ ನಿಂತಿದ್ದಾರೆ, ಎಷ್ಟು ಜನ ಬೇಕು ಅದು. ಈಗ 14-15 ಸಾವಿರ ಜನರಿಗೂ ಆಹಾರ ಕೊಟ್ಟರು ಅವರು ದೇವತೆಗಳೇ. ಆದರೆ ದೇವತೆಗಳು ಅಂತ ಗೊತ್ತಾಗಲ್ಲ. ಇವ್ರು ಮನುಷ್ಯರ ಥರದಲ್ಲೇ ಇದ್ದರು, ಶ್ರಾವಕರ ಥರದಲ್ಲಿ. ಆವಾಗ ವಾಪಸ್ ಬರ್ಬೇಕಾರೆ ಏನಾಯ್ತು, ಒಬ್ಬ ಕ್ಷುಲ್ಲಕ ಏನು ಮಾಡ್ದ, ತಮ್ಮ ಕಮಾಂಡ ಬಿಟ್ಟು ಬಂದ್ಬಿಟ್ಟ. ಅಲ್ಲಿ ಅವನು ತಗೊಂಡು ಬರಲು ಎಲ್ಲ ಬಿಟ್ಟು ಬಂದ್ಬಿಟ್ಟ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಕಮಾಂಡ ನಾನು ಬರಲಿಲ್ಲ, ತರಲಿಲ್ಲ, ತಗೊಂಡು ಬರಲ್ಲ ಅಂತ. ಹಾಗೆ ಇವರು ಸಾಮೂಹಿಕ ಪ್ರತಿಕ್ರಮಣ ಮಾಡಿದ್ರು, ಹಿರೇಪತಿ ಭಕ್ತಿ ಮಾಡಿದ್ರು ಎಲ್ಲರೂ ಸೇರ್ಕೊಂಡು. ಹಂಗಾದ್ರೆ ಒಂದು 2-3 ಜನ ಮಹಾರಾಜರೆಲ್ಲ ಸೇರ್ಕೊಂಡು ಹೋದರು ಅಲ್ಲಿಗೆ.
ಎಲ್ಲಿಗೆ ಆಹಾರ ಮಾಡುವಲ್ಲಿ ಜಾಗಕ್ಕೆ ಅಲ್ಲಿ ಮನೆಯೇ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಎಲ್ಲ ಹೀಗೆ ಕುದ್ದಿದ್ದಂಗೆ ಕಾಡಿದಂಗೆ ಐತಿ. ಆವಾಗ ನೋಡ್ತಾರೆ ಒಂದು ಗಿಡಿನ ಬಿಡಿದಾಗ, ಒಂದು ಸಣ್ಣ ಗಿಡಿನ ಬಿಡಿದಾಗ ಕಮ್ಮಂಡ್ಲ ಇಟ್ಟಿದ್ದಾರೆ, ಮತ್ತೇನೂ ಇಲ್ಲ ಅಲ್ಲಿ. ಆ ಕಮ್ಮಂಡ್ಲ ಒಂದು ಹಿಡ್ಕೊಂಡು ಬಂದರು, ಹಿಂಗೆ ಆಗ್ತು ಹಿಂಗೆ ಆಗತ್ತೆ ಅಂತ. ಚಂದ್ರಗುಪ್ತಿಗೆ ವಯಸ್ಸಾಗಿತ್ತು ಮನೆಗಳಿಗೆ, ಅವರು ಸೆಲೆಕನೇ ತೆಗೆಬಿಟ್ರು, ಸೆಲೆಕನೆ ಎಲ್ಲ ಬಿಟ್ಬಿಟ್ರು. ಹುಡುಗರೆಲ್ಲ 3-4 ಉಪವಾಸ 5 ಉಪವಾಸ ಮಾಡಿ ಪ್ರಾಯಶ್ಚಿತ್ತ ತಗೊಂಡ್ರು ಆಚಾರ್ಯರು. ಅವ್ರು ಕೂಡ ಆಹಾರ ತಗೊಳೋದಕ್ಕೆ ಪ್ರಾಯಶ್ಚಿತ್ತ ತಗೊಂಡು ಇವರು ಶುದ್ಧಿ ಆದರು. ಅದಕ್ಕಾಗಿ ಭಾಳ ಇದೈತೆ, ವಿಶೇಷ ಭಾಳ ಐತೆ. ನಾವು ಅದನ್ನು ಸ್ವಾಧ್ಯಾಯ ಮಾಡಿದ್ರು ನಮಗೆ ಅರ್ಥ ಆಗೋದು ಕೆಲವಷ್ಟು, ಕೆಲವರು ಆಗಲ್ಲ. ಈಗ ಧವಳ ಗ್ರಂಥ ನೀವು ಓದೋಕ್ಕೆ ಬರೋಲ್ಲ. ಯಾಕೆ ಓದೋಕ್ಕೆ ಬರೋಲ್ಲ ಅಂದರೆ, ನೇಮಿಚಂದ್ರ ಆಚಾರ್ಯರು ಶ್ರವಣಬೆಳಗೊಳದಾಗಿದ್ದಾಗ ಇವ ಯಾರು ಬಾಬುರಿ ಕಟ್ಸಿನಲ್ಲ, ಮೂರ್ತಿ ಕಟ್ಸೋಣ, ಚಾಮರಾಜ, ಅವ ಸೀದಾ ಬಂದ್ಬಿಟ್ಟ. ಅವರು ಸ್ವಾಧ್ಯಾಯ ಮಾಡ್ತಾಯಿದ್ದಲ್ಲಿ ಹಾಗೆ ಮುಡ್ಚಿಟ್ಬಿಟ್ರು. ಮುಡ್ಚಿಟ್ರು, ಏನಪ್ಪ ಅಲ್ಲ ವಿಷಯ ಮಾತಾಡ್ರು. ಅಲ್ಲ, ನಾ ಬಂದದ್ದು ನೋಡಿ ಶಾಸ್ತ್ರ ಸ್ವಾಧ್ಯಾಯನೇ ಮುಡ್ಚಿಟ್ಬಿಟ್ರಿ, ನಮ್ಗೆ ಅದನ್ನ ಕೇಳೋ ಪುಣ್ಯ ಇಲ್ಲೇನ ಅಂದಾಗ. ಇಲ್ಲ, ನೀವು ಶ್ರಾವಕರು ಕೇಳಬಾರ್ದು, ಇದು ಆಗಮ ಗ್ರಂಥ, ಇದು ಸೆಟ್ಕಂಡು ಆಗಮ ಗ್ರಂಥ ಐತಿದು, ನಿಮಗಾಗಿ ನಾ ಬೇರೆ ಗ್ರಂಥ ಮಾಡಿಕೊಡ್ತೀನಿ ಅಂತೇಳಿ ಗೊಮ್ಮಟ ಸಾರವನ್ನು ಅವರೇ ಬರೆದು ಕೊಟ್ಟರೆ ಕಡೆ. ಆಮೇಲೆ ಗೊಮ್ಮಟ ಸಾರ ಪುಸ್ತಕ ಪ್ರಿಂಟ್ ಆಗಿ ಎಲ್ಲರಿಗೂ ಇವರಿಗೆ ಸ್ವಾಧ್ಯಾಯ ಮಾಡೋಕ್ಕೆ ಅನುಕೂಲ ಅಂತ. ಅಲ್ಲಿವರೆಗೂ ಪೂರ್ತಿ ಇದೆ ಇವರಿಗೆ ಇಲ್ಲ, ಅದು ಸ್ವಾಧ್ಯಾಯ ಇವ್ರು ಮಾಡಬಾರ್ದು. ಅವು 39 ಪುಸ್ತಕಗಳಿದ್ದಾವೆ. ಜಯಧವಳ, ಧವಳ, ಮಾಧವಳ, ಅವು 16 ಇದ್ದಾವೆ, ಒಂದು 7 ಐತಿ. ನನಗೆ 4 ಪುಸ್ತಕ ಓದೋಕ್ಕಾಗಲ್ಲ. ಪಾಯಸರು ಏನು ಮಾಡಿದ್ರು, 4 ಪುಸ್ತಕ ಮುಂಚೆ ಓದ್ಬಿಟ್ಟಿದ್ರು ಆಚಾರ್ಯರು ಕೂಡ. ಖಾಲಿ ಉಳಿದವನ್ನೆಲ್ಲ ತೋರಿಸ್ಕೊಂಡು ಓದ್ದವು ನಾವು ಇಬ್ಬರು. ನಾವು ಇಬ್ಬರಿಗೆ ಬೇರೆ ಇದ್ದೇವ, ಹಂಗೆಯಾ ಓದೋದು ಚಾತುರ್ಮಾಸದಲ್ಲಿ. ಬಾಕಿ ಟೈಮ್ ಓದೋಕ್ಕಲ್ಲ. ಚಾತುರ್ಮಾಸದಲ್ಲಿ ತೋರಿಸ್ಕೊಳ್ಳೋದು 1, 2, 3, 4 ಪುಸ್ತಕ ಓದಿ ಅಂತೂ ಓದವು. ಆ 3 ಪುಸ್ತಕ ಉಳಿದೇ ಬಿಟ್ಟು ನಾವು ಅವ್ರಿಗೆ ಪೂರೈಸಿದ್ದು ನಮಗೆ ಉಳ್ಕೊಂಡು. ಅವು ನೀವು ಓದಿ ಅಂದರು. ಓದೋಕ್ಕೆ ನಮಗೆ ಪುರುಷತ್ವ ಆಗಲ್ಲ, ನಮಗೆ ಅದರ ಬಗ್ಗೆ ಅದು ಓದಿದ್ರೆ ಅರ್ಥ ಆಗಲ್ಲ ನನಗೆ. ನಿಜ ಹೇಳೋದಂದ್ರೆ, ಈ ಧವಳಗಳ ಪುಸ್ತಕಗಳಿದಾವಲ್ಲ, ಅದು ಸಂಸ್ಕೃತ ಪ್ರಾಕೃತ ಮಿಕ್ಸರಕ್ಕಾಗಿ ನಮ್ಗೆ ಅದು ಅರ್ಥ ಆಗಲ್ಲ. ಅದು ಎಲ್ಲ ಪೂರ್ತಿ ಗಣಿತ ಇದೇನೈತೆ ಅಂತ ಹೇಳೋಕ್ಕೆ ಆಗಲ್ಲ. ಗಣಿತ ಒಂದು ಸಿಕ್ತು, ಒಂದು ಪುಸ್ತಕ ನೋಡಿದೆ ನಾನು ಸೆಟ್ಕೊಂಡು ಬಂದಾಗ, ಅದನ್ನು ಗುಣಿಸಿ ಇದೆಲ್ಲ ಇಂತಿದ್ದು ಅಂತ ಎಲ್ಲ ಗಣಿತ ಮಾಡೋಕ್ಕೆ ಕ್ರಮ ಇತ್ತು. ಅದ್ರ ಮಾಡಿದೆ ನೋಡೋಣ ಅಂತ, ನಾನು ಮಾಡಿ ನೋಡೋಣ ಅಂತ ಮಾಡಿದ್ರೆ ಹೇಳೋಕ್ಕೆ ಬರಲ್ಲ. ಈಗ ಒಂದು ಪೂರ್ವ ಅಂದರೆ ಎಷ್ಟು? 84 ಲಕ್ಷವನ್ನು 84 ಲಕ್ಷದಿಂದ ಗುಣಿಸಿದರೆ ಎಷ್ಟು ಬರುತ್ತೆ? ಅದು ಒಂದು ಪೂರ್ವ ಆಗುತ್ತೆ. ಅದನ್ನ 84 ಪೂರ್ವ ಆದಿನಾಥರು ಇದ್ದರು ಅಂದರೆ ಎಷ್ಟು ಪೂರ್ವ ಇದ್ದರು, ಅದು ಅವ್ರು ಎಷ್ಟು ವರ್ಷ ಇದ್ದರು ಅಂತ ಹೇಳೋಕ್ಕೆ ಬರಲ್ಲ ನಮಗೆ. ಇದಕ್ಕೆ 14 ಅಂಕಿ ಬಂದು ಇದ್ರಾಗೆ ಹೇಳೋಕ್ಕಾಗಲ್ಲ. ನಿಮ್ಮ ಕ್ಯಾಲ್ಕುಲೇಟ್ರು ಇವು ಯಾವುದೂ ಬರೋಲ್ಲ ಅದಕ್ಕೆ. ತೀರ್ಥಂಕರು ಹೇಳ್ತಾರೆ, ಕೇವಲ ಜ್ಞಾನಿಗಳು ಮಾತ್ರ ಹೇಳ್ತಾರೆ ಅದನ್ನು. ಏನು ಹೆಂಗೆ ಹೇಳ್ತಾರೆ? ಇದು ಸಂಖ್ಯಾತ ಐತೆ, ಇದು ಹೇಳೋಕ್ಕೆ ಬರುತ್ತೆ. ಇದು ಅಸಂಖ್ಯಾತ ಐತೆ, ಇದು ಹೇಳೋಕ್ಕೆ ಬರೋಲ್ಲ. ಅಸಂಖ್ಯಾತ ಐತೆ, ಇನ್ಸಿಟೊಂದು ಹೇಳೋಕ್ಕೆ ಬರೋಲ್ಲ. ಇದು ಅನಂತ ಐತೆ, ಇದು ಲೆಕ್ಕವೇ ಇಲ್ಲ ಇದಕ್ಕೆ. ಈ ರೀತಿ ಅವ್ರು ಹೇಳಿಬಿಡ್ತಾರೆ. ಅವ್ರಿಗೆ ಅದು ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ ಹೆಂಗೆ? ಅದನ್ನು ಹೇಳೋಕ್ಕೆ ಬರೋಲ್ಲ ನಮಗೆ. ನೋಡಿ ಕಡೆಗೆ ಇದು ಆಗೋದಲ್ಲ ಅಂತ ನಾವು ಹಾಗೆ ಬಿಟ್ಬಿಡ್ತೇವೆ. ಬೋಧಿ ಸಮಾಧಿ ಪರಿಣಾಮ